ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾನು ಈಗ 4 ಟೈಮ್ ಅಂತೂ 4 ಹೇಗ್ಯದ್ರಿ. ಈಗ ದೌಡಾನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ. ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಹೊಲದಾಗ ರಾಶಿ ಇದೆ ರೀ. ಅದಕ್ಕಾಗಿ ಕೂಲಿ ಎಲ್ಲರೂ ಅಂತೂ ಇಳಿಕೆ ಹೋಗ್ತಾರೆ ಇವತ್ತು. ಯಾಕಂದ್ರೆ ಗೂಡು ಮುರಿಯೋದಲ್ರಿ, ಬಿಸಿಲಾಯ್ತಂದ್ರೆ ಮತ್ತು ಇವತ್ತು ರಾಶಿ ಬೇರೆ ಅದ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆದ್ರೆ ಭೀ ಮತ್ತು ರಾಶಿ ನಾಳೆಗೆ ಬೀಳ್ತದೆ, ಆಗಂಗಿಲ್ಲ ಅಂತ ಹೇಳ್ಕೇಸಿಂದು ಇವತ್ತೆಲ್ಲರೂ ಏಳಕ್ಕೆ ಹೋಗ್ತೇವೆ ಬರ್ತೇವೆ ಅಂತ ಹೇಳಿರಿ ಗೂಡು ಮುರಿಯೋರು ಭೀ. ಅದಕ್ಕಾಗಿ ದೌಡ ಎದ್ದಿದ್ದಾರೆ. ನಾನು ಟೈಮ ಈಗ 4 ಆಗ್ಯದ. ಈಗ ಎದ್ದು ನೀರು ಕಸಗತ್ತೀನಿ ರೀ. ಇನ್ನೂ ಏನು ಕೆಲಸ ಅಂತೂ ಮನೆ ಕಸ ಅದು ಎಲ್ಲ ಏನೋ ಹೊಡೆದಿಲ್ಲ. ನೀರಿಗೆ ಹಚ್ಚಗತ್ತೀನಿ. ಈಗ ಅಷ್ಟು ಕಸ ಅದೇನೋ ಹೊಡ್ಕೊಂಬರ್ಬೇಕು ರೀ. ಹೊಡೆದು ಇವತ್ತು ಒಂದಿಷ್ಟು ಚಪಾತಿ ಮಾಡ್ಬೇಕಲ್ಲತ್ತೀನಿ. ಅದಕ್ಕಾಗಿ ಮಾಡಿ ಮತ್ತು 6-7ಕ್ಕೆ ಹೇಳ್ತಾರೆ ಈ ಕಡೆಂದು. ಎಲ್ಲ ಕಸ ಅದು ಎಲ್ಲ ಹೊಡೆಯೋದಾಗ್ಯದ್ರಿ. ಈಗ ಅಡುಗೆ ಮನೆಯೂ ಕಸ ಹೊಡೆದು ಅದೆಷ್ಟು ಒಂದು ಸ್ವಲ್ಪ ಅಡುಗೆ ಮನೆ ಅಂತೂ ಭಾಳ ದೊಡ್ಡ ಹೊಲಸ ಆಗ್ತಾರೆ. ಎಲ್ಲ ತಟಕದಲ್ಲಿ ಒಂದು ಸ್ವಲ್ಪ ಸಣ್ಣದ ಅಡುಗೆ ಮನೆ. ಅದಕ್ಕಾಗಿ ಅಷ್ಟು ಕಸ ಹೊಡೆದು ಕೆಸಿಂದ ಅಂತ ಇಷ್ಟು ಹಿಟ್ಟು ನಾದಬೇಕಂತ ಹೇಳಿ ಕೆಸಿಂದ ಹಿಟ್ಟು ತೊಗೊಂಡು ಚಾಣಿ ಹಿಡ್ಕೊಂಬಂದು ಇಟ್ಟೀನಿ. ಹಿಟ್ಟು ನಾದಿಟ್ಟು ಕೆಸಿಂದ ಪಲ್ಯ ಮಾಡ್ಬೇಕಲ್ತೀನಿ ರೀ. ಯಾಕಂದ್ರೆ ಹಿಟ್ಟು ಒಂದು ಸ್ವಲ್ಪ ನೆನಿಲ್ಲ ಅಂದ್ರೆ ಚಪಾತಿ ಚಂದ ಬರಲ್ಲ. ಅದಕ್ಕೆ ಭೀ ತಗಡಿನ ಮೇಲೆ ಚಪಾತಿ ಮಾಡ್ಬೇಕಲ್ಲತ್ತೀನಿ ಇವತ್ತು. ಹಿಟ್ಟು ಹಚ್ಚಿ ಮಾಡ್ಬೇಕಂದ್ರೆ ಅದ್ರ ಚಪಾತಿ ಅದು ಮಾಡ್ಬೇಕಾದ್ರೆ ಲೇಟ್ ಆಗುತ್ತೆ ರೀ. ಅದಕ್ಕಾಗಿ ಒಂದು ಸ್ವಲ್ಪ ಹಿಟ್ಟು ಮೆತ್ತಗೆ ನಾದಿ ಕೆಸಿಂದ ಇಟ್ಟಿದ್ದೆ. ಒಂದು 10 ನಿಮಿಷ ನೆನಿಲ್ಲ ಅಂತ ಹೇಳಿ ಕೆಸಿಂದ ಏನೋ ಚಪಾತಿ ಮಾಡ್ಬೇಕ್ರಿ. ಈಗ ಚಪಾತಿ ಅಂತೂ ಮಾಡ್ಲಿಕತ್ತೀನಿ ರೀ. ಈಗ ಪಲ್ಯನೂ ಒಂದು ಸ್ವಲ್ಪ ಮಾಡ್ದೆ. ಚಪಾತಿ ಮಾಡಿ ಕೆಸಿಂದ ಇನ್ನೊಂದಿಷ್ಟು ಅನ್ನ ಮಾಡಬೇಕು. ಅನ್ನ ಮಾಡಲಿಲ್ಲ ಇವತ್ತು. ಒಂದು ಸ್ವಲ್ಪ ಬೆಳಗ್ಗೆ ಕರೆದ್ಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ ಚಪಾತಿ ಅಂತೂ ಅಷ್ಟು ಈಗ ಮಾಡೋದಾಗ್ಯದ್ರಿ. ಆದರೆ ಇನ್ನೊಂದು ಸ್ವಲ್ಪ 5-6 ಚಪಾತಿ ಅಷ್ಟು, ಇನ್ನೊಂದು 5-8 ಚಪಾತಿ ಅಷ್ಟು ಉಳ್ದದ್ರಿ. ಇದಿಷ್ಟು ಮಾಡೀನಿ. ಈಗ ಇವತ್ತು ತಗಡಿನ ಮೇಲೆ ಮಾಡತ್ತಲ್ರಿ. ಅದಕ್ಕಾಗಿ ಚಪಾತಿ ಅಂತೂ ದೌಡಾಯ್ತು. ಟೈಮ್ ಅಂತೂ ಈಗ 5:30 ಆಗ್ಯದ್ರಿ. ಗಂಟೆ ನೀರಂತೂ ಬಂದವ, ತುಂಬ್ಲಿಗತ್ತಾರ ಮುತ್ಯ ಮತ್ತು ಗೌಡು ತುಂಬ್ಲಿಗತ್ತಾರ ರೀ. ಇನ್ನು ಇಷ್ಟು ಚಪಾತಿ ಅದ ನೋಡ್ರಿ. ಈಗ ಚಪಾತಿ ಅಂತೂ ಎಲ್ಲ ಮಾಡೋದಾಯ್ತು ರೀ. ಯಾಕಂದರೆ ಎಲ್ಲೂ ಭೀ ಇವತ್ತು ಹೊಲಕ್ಕೆ ಹೋಗಿದ್ರಿ. ಏನಪ್ಪ ಅಂದ್ರೆ ಅವ್ರ ಮಾಮನ ಕೂಡ ಅಲ್ಲೇ ಹೊಲದಾಗೆ ಮನ್ಕೊಂಡಾರಲ್ರಿ ಅವರು. ಅದಕ್ಕಾಗಿ ಇಬ್ಬರು ಕೂಡ ಹೋಗಿದ್ರು ಹೊಲಕ್ಕೆ. ಅದಕ್ಕೆ ಇವತ್ತು ಗೌಡು ಮತ್ತು ಮುತ್ಯ ನೀರು ತುಂಬ್ಲಿಗತ್ತಾರ ರೀ. ಚಪಾತಿ ಅಂತೂ ಈಗ ಮಾಡೋದಾಯ್ತು. ಇನ್ನೊಂದು ಸ್ವಲ್ಪ ಬಟಾಟಿ ಪಲ್ಯ ಮಾಡ್ಬೇಕಲ್ಲಾಗತ್ತೀನಿ ರೀ. ಈಗ ಅದೆಷ್ಟು ಬಟಾಟಿ ಪಲ್ಯ ಮಾಡಿ ಕೆಸಿಂದ ಒಂದಿಷ್ಟು ಕಡ್ಲೆ ಪಲ್ಯ ಮಾಡಿಟ್ಟೀನಿ ರೀ. ಈಗ ಮೊದಲೇ ಸಾರು ಮಾಡ್ಬೇಕಂದಿದ್ದ, ಅದರ ಒಂದಿಷ್ಟು ಬಟಾಟೆ ಕುದ್ದಿದ್ದಿಲ್ಲ. ಅದಕ್ಕೆ ಕುದ್ಲಿಕ್ಕೆ ಹಾಕಿಸಿಂದ ಕಡ್ಲೆ ಪಲ್ಯ ಬೇಳೆ ಹಾಕಿ ತಾಳಿಸ್ಕೆಸಿಂದ ಅದಿಟ್ಟು ಚಪಾತಿ ಮಾಡಿಟ್ಟಿದ್ದ. ಈಗ ಬಟಾಟಿಗೆ ಅಂತೂ ಕುದ್ದಾವ್ರಿ. ಒಂದು ಸ್ವಲ್ಪ ಸುಲ್ಕೊಂಡು ಇಟ್ಟೀನಿ. ಒಂದು ಸ್ವಲ್ಪ ಮೆತ್ತಗಾಗಿ ಕಲಿಸ್ಬೇಕಲ್ಲತ್ತೀನಿ. ಶೇಂಗದ ಕಾಳಂತೂ ನಾನು ಇನ್ನೇನೆ ಹೊಡ್ಕೊಂಡು ಹುರಿದಿಟ್ಟಿದ್ರಿ. ಯಾಕಂದ್ರೆ ಇವತ್ತೇ ಹುರಿದು ಮಾಡೋದಾಗಲ್ಲ ಅಂತ ಹೇಳ್ಕೇಸಿಂದ ಬಟಾಟಿಗೆ ಅಂತೂ ಎಲ್ಲ ಹೊಡೆದು ಬಿಟ್ಟಿನಿ ರೀ. ಹೊಡೆದ ಒಂದಿಷ್ಟು ಖಾರ ಉಪ್ಪು ಹಾಕಿಸಿಂದ ಪಾಣಿ ಹೊಡಿತೀನಿ ರೀ. ಇದಕ್ಕೆ ಈಗ ಹೊಲಕ್ಕೆ ಹತ್ತಿದೇವ್ರಿ. ಹೊಲಕ್ಕಂತೂ ನಮ್ಮ ಸಣ್ಣವರು ನಾವು ನಡ್ಕೊಂಡು ನಡೆದಿದ್ದೇವೆ. ಇಬ್ಬರಿಗೆ ಬಿಟ್ಟು ಬರ್ಲಿಕ್ಕೆ ಹೋಗ್ಯಾರ ಅವ್ರ ಹೊಲಕ್ಕೆ. ಉಂಡಿದ್ದಿಲ್ಲ ರೀ ಮುಂಜಾನೆ. ಅದಕ್ಕೆ ಊಟ ಮಾಡಕತ್ತೀನಿ. ಈಗ ಮುರ್ಲಿಕ್ಕೆ ಹತ್ತಿದೇವ್ರಿ. ಇನ್ನೊಂದು ಸ್ವಲ್ಪ ಆ ಕಡೆದ ಮುರಿಯೋದು ಉಳ್ದೈತ್ರಿ. ಎಲ್ಲ ಈ ಕಡೆದೆಲ್ಲ ಆಗ್ಯದ್ರಿ ಮುರಿಯೋದಂತೂ. ಈ ಕಡೆದು ಇಷ್ಟೇ ಉಳ್ದ. ಅಲ್ಲಿದಂತೂ ಎಲ್ಲ ಮುರಿಯೋದಾಗ್ಯದ್ರಿ. ಒಂದು ಸ್ವಲ್ಪ ಮೆಟಿಗೆ ಬಲ್ಯಾಕ ಒಂದು 2 ಹೊರಿದೊಟ್ಟು ಮುರಿಯೋದಿಟ್ಟು ಇತ್ತು. ಎತ್ಕೊಂಡು ಮೇವಿಂದು ತೆನಿ ಆಗಿತ್ತು. ಅದಿಟ್ಟು ಕೊಯ್ದು ಹಾಕಿದ್ರು. ಅದಕ್ಕೆ ಅದಿಟ್ಟು ಮುರಿದೇವು ಅಂದ್ರೆ ಎಲ್ಲ ಮುರಿಯೋದಂತೂ ಆಯ್ತು ರೀ. ಅಲ್ಲೊಂದು 3 ಮಂದಿ ಮುರ್ಲಿಗತ್ತಾರ, ಇಲ್ಲೊಂದು ಇಬ್ಬರು ಇದಿಟ್ಟು ಮುರಿಬೇಕಂತ ಹೇಳ್ಕೇಸಿಂದು ಬಂದೀವಿ. ಈಗ ಇಲ್ಲಿದಿಷ್ಟ ಮುರ್ಕೊಂಡು ಆಯ್ತು ರೀ ಮುರಿಯೋದಂತೂ. ಒಂದು ಸ್ವಲ್ಪ ಅಷ್ಟೇ ಒಂದು 2 ಹೊರಿದಷ್ಟು ಇತ್ತು ರೀ. ಭಾಳ ಇದ್ದಿದ್ದಿಲ್ಲ. ಅದು ಎತ್ಕೊಂಡು ಮೇವಿಗೆ ಅಂತೇಳಿ ಹಾಕಿರಲ್ರಿ. ಅದೊಂದು ಸ್ವಲ್ಪ ತೆನಿ ಆಗಿತ್ತು. ಅದಕ್ಕೆ ಅದಿಟ್ಟು ಮುರಿದೆವು. ಈಗ ಮಿಷನ್ ಅಂತೂ ಬಂದಿದ್ರಿ. ಎಲ್ಲ ಮುರಿಯೋದಂತೂ ಆಗ್ಯದ. ಎಲ್ಲರೂ ನೀರು ಕುಡ್ಲಿಕತ್ತಾರ, ನೀರು ಕುಡ್ಲಿಕ್ಕೆ ಬಿಟ್ಟಾರ. ಯಾಕಂದ್ರೆ ಒಂದು ಸ್ವಲ್ಪ ಪಾಟದು ಎಲ್ಲ ಹಾಸ್ಲಿಕತ್ತಾರ ರೀ. ಆ ಮಿಷನ್ ಸ್ವಲ್ಪ ದೂರ ನಿಂತಿದ್ರಿ. ಇನ್ನು ಪಾಟ್ ಹಸಿದಿಲ್ಲ. ಒಂದೇ ಪಾಟಿನ ಮೇಲೆ ನಾವು ತೆನಿ ಹಾಕಿದ್ದೇವೆ ರೀ. ಕಣ ಮಾಡಿದ್ದೆವು. ಅದರ ಒಂದೇ ಪಾಟಿನ ಮೇಲೆ ಹಾಕಿದ್ರು. ಮತ್ತು ಮಿಷನ್ ಬಂದ್ಮೇಲೆ ಹಾಕಿದ್ರೆ ಆಯ್ತು ಅಂತ ಹೇಳ್ಕೇಸಿಂದ ಒಂದ್ರ ಮೇಲೆ ಹಾಕಿಟ್ಟಿದ್ದೆವು. ಇಷ್ಟು ತೆನಿ ಬಿದ್ದಾವ್ರಿ. ಈಗ ಪಾಟ ಹಾಕ್ಯಾರಿ. ಮಿಷನ್ ಅಂತೂ ತೊಗೊಂಡು ಹೊಂಟಾರ. ಇನ್ನೇನೋ ಚಾಲು ಮಾಡ್ತಾರೆ. ಯಾಕಂದ್ರೆ ಟೈಮ್ ಭೀ ಈಗ 5 ಆಗ್ಯದ್ರಿ. ರಾಶಿ ಆಗ್ಬೇಕಾದ್ರೆ ರಾತ್ರಿ ಅದಕ್ಕಾಗಿ ಮತ್ತು ರಾಶಿ ಮನೆಗೆ ಒಯ್ಲಿಕ್ಕೆ ಲೇಟ್ ಭಾಳ ಆಯ್ತು ಅಂತ ದೌಡನೇ ಚಾಲು ಮಾಡಕತ್ತಿದ್ದೇವ್ರಿ. ಮುರಿಯೋದಂತೂ ದೌಡೆ ಆತ್ಮಹತ್ಯೆ ಮಾಡಿದ್ದೇವ್ರಿ. ಅದ್ರ ಮುರಿಯೋದಂತೂ ಕೈ ಹಿಡಿತಲ್ರಿ. ಹಾಗಾಗಿ ಭಾಳಷ್ಟು ಲೇಟ್ ಆಯಿತು.
ಮತ್ತು 4:15 ತನಕ ಆಯ್ತು ರೀ ಮುರಿಯೋದು. ಅಲ್ಲಿದ್ದು ನಾವು ಭೀ ಮೆಟ್ಗೆ ಬೆಳಗ್ಗೆ ಮುರ್ಕೊಂಡು ಇಲ್ಲಿಗೆ ಬರಬೇಕಾದ್ರೆ ಮತ್ತು ಈಗ ಮಿಷನ್ನ ರಾಶಿ ಮಾಡಕ್ಕೆ ಇದಾಗ್ತದ. ಮಿಷನ್ ಅಂತೂ ತಂದು ಹಚ್ಚಾರಿ ಎಲ್ಲರೂ ಒಂದು ಸ್ವಲ್ಪ ಈಗ ನೀರು ಕುಡಿದು ಭೀ ಬಂದರು. ಇನ್ನೇನು ಚಾಲು ಮಾಡ್ತಾಯಿರ್ರಿ ಈಗ. ಇರ್ಲಕ್ಕ ನಿಂದು ಯಾವ್ದು ಅದೇ ಕುಡುಗಿಲಿ ಅಲ್ಲ ಅಲ್ಲಿ ಮುರಿದಿದ್ದು ಅದ ಅಲ್ಲಿ. ಈಗ ರಾಶಿ ಅಂತೂ ಆಯ್ತು ರೀ. ಚೀಲ ಹೊಲಿಗತ್ತಾರ. ರಾಶಿ ಒಂದು 13 ಚೀಲ ಆಯ್ತು ರೀ. ಅದು ಪಾಕಿಟ ಸಿಕ್ಕಿದ್ದಿಲ್ಲ ಅಂತ್ರಿ, ಅದಕ್ಕೆ ಪಾಕಿಟ್ಗಳು ತಂದಿದ್ದಿಲ್ಲ, ದೊಡ್ಡ ಚೀಲನೇ ತಂದಿದ್ರು. ಒಂದು 13 ಚೀಲ ಆಗ್ಯದ್ರಿ. ಮತ್ತು ಒಂದಿಷ್ಟು ಮಿಷನ್ ರಾಶಿ ಆದಮೇಲೆ ಮಿಷನ್ ಭೀ ಹೋಯ್ತು ರೀ. ಈಗ ಒಂದು ಸ್ವಲ್ಪ ಕಡ್ಗಿ ತನಿ ಭೀ ಭಾಳ ಆಗಿತ್ತು ರೀ. ಹಂಗಾಗಿ ಒಂದಿಷ್ಟು ಮ್ಯಾಲೆ ಕರ್ಕರಿಗೆ ನೋಡ್ರಿ ಹೆಂಗೆ ಬಿದ್ದದು ಹೊಟ್ಟೆ ಮೇಲೆ ಪೂರ ಕಡ್ಗಿ ತನಿ ಆಗಿತ್ತು ಒಂದು ಸ್ವಲ್ಪ. ಆಯ್ತು ಮಾಲ್ ಒಯ್ಬೇಕಾದ್ರೆ ಇವತ್ತು ಭಾಳ ಲೇಟ್ ಆಯ್ತು ರೀ. ಗಾಡಿ ಟ್ಯಾಕ್ಟರ್ ಅಂತೂ ಬರಲಿಲ್ಲ. ಅದಕ್ಕಾಗಿ ಈಗ ಬಂತು ಟ್ಯಾಕ್ಟ್ರ. ಟೈಮ್ ಅಂತೂ ನೋಡ್ರಿ ಈಗ 8 ಆಗ್ಯದ. ಮತ್ತು ರಾಶಿನೂ 6-7ಕ್ಕೆ ಕಡಿಗೆ ಆಗೈತಿ ರೀ. ರಾಶಿ ಮಾಡೋದಂತೂ 7ಕ್ಕೆ ಆಗ್ಯದ. ಅದರ ಟ್ಯಾಕ್ಟ್ರ ಮಾಲ್ ಒಯ್ಲಿಕ್ಕೆ ಟ್ಯಾಕ್ಟ್ರ್ ಅಂತೂ ಸಿಕ್ಕಿದಿಲ್ಲ ರೀ. ದೊಡ್ಡ ಬರ್ಲಿಕ್ಕೆ ಭಾಳ ಲೇಟ್ ಮಾಡ್ತು. ಅದಕ್ಕೆ ಈಗ ಹೊಂಟದ ಟ್ಯಾಕ್ಟ್ರ. ಇನ್ನೇನು ಚೀಲ ಹೇರ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಮತ್ತು 8-8:30 ಆಗ್ತದೆ ರೀ. ಹೋಗ್ತೇವೆ ರೀ ಸರ್ ಚೀಲ ತೊಗೊಂಡು ಕಿಸಿಂದ. ಯಾಕಂದ್ರೆ ಭಾಳ ಲೇಟ್ ಆಗ್ಯದ. ಎಲ್ಲರೂ ಇನ್ನೂ ಇಲ್ಲಿ ಹರ ರೀ. ಯಾಕಂದ್ರೆ ಚೀಲ ಹೇರ್ ಕಿಸಿಂದ ಟ್ಯಾಕ್ಟ್ರ್ ಹೊಂಟದಂದ್ರೆ ಅದಕ್ಕಲ್ಲಿಗೆ ಎಲ್ಲರೂ ಇಲ್ಲೇ ನಿಂತೇವು. ಟ್ಯಾಕ್ಟ್ರ್ ಭೀ ತಂದು ಹಚ್ಚಿಗತ್ತಾರ. ಈಗೆಲ್ಲ ಹೆವಸು ಚೀಲ ಎಲ್ಲ ಬಾಯಿ ಹೊಲ್ದಿಟ್ಟಾರ. ಇನ್ನು ಬಡ ಬಡ ಟ್ಯಾಕ್ಟ್ರಿಗೆ ಹಾಕಿಸಿಂದು ಹೋಗ್ತೇವ್ರಿ. ಭಾಳ ಲೇಟ್ ಆಗ್ಯದ್ರಿ ಮತ್ತು ಮನೆಗೆ ಹೋಗ್ಲಿಕ್ಕಂತೂ. ತಾಡ್ಪತ್ರ ಆಗ್ತಂತಿರಲ್ಲ ಬುಡಕ ಹ್ಯಾಪಿ